ನಮಸ್ಕಾರ. ಇದು ಜಗಳೂರು ಹತ್ತಿರ ಇರೋ ಕೊಡದಬೆಟ್ಟ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಅಲ್ಲಿದೆ, ಮೇಲಿದೆ ದೇವಸ್ಥಾನ. ನಾವೆಲ್ಲ ಯಾತ್ರಿಗಳು ಇಲ್ಲೇ ಮುಷ್ಟಕರಳ್ಳಿಗೆ ಬಂದಿದ್ವಿ. ಮುಷ್ಟಕರಳ್ಳಿಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ, ವೀರಭದ್ರ ಸ್ವಾಮಿದು. ಒಂದು 250 ಮೆಟ್ಲು ಹತ್ಕೊಂಡು ಹೋಗಬೇಕು. ಬೆಟ್ಟದ ಮೇಲಿದೆ. ನೋಡಿ ಹೀಗಿದೆ, ಬನ್ನಿ. ಇದು ಬೆಟ್ಟದ ಪ್ರಾರಂಭ. ಈಗ ತಾಳಿಗೆ ಹೋಗ್ತದ, ನಾವು ಹೋಗಲ್ಲ. ಹೋಗ್ಲಿ ಒಳಗೆ 5 ದಿನ ಇರ್ತೀವಿ. ಹೋಗ್ಲಿ ಒಂದು 250ರಿಂದ 300 ಮೆಟ್ಲು ಅಂತಾರೆ, ಎಣಿಸ್ತಾ ಇಲ್ಲ. ಬಟ್ ಮೆಟ್ಲುಗಳು ಎಲ್ಲ ಈಸಿಯಾಗಿದೆ. ನೋಡಿ, ಎಲ್ಲ ನಮ್ಮ ಜೊತೆ ಬಂದವರೆಲ್ಲರೂ ಹತ್ತಾ ಇದ್ದೀವಿ. ಒಂದು ಸಂತೋಷ ಏನಂದರೆ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ಮಳೆ ಬಂದಿದೆ. ಬರಲ್ಲ, ಬರತ್ತಂಕ ಮಳೆ ಬಂದು ನಿಂತಿದೆ, ಅದರಿಂದ ನಿಧಾನವಾಗಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನ. ಇದು ಬಸವಣ್ಣನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಈಶ್ವರನ ಕೆತ್ತನೆ ಇದೆ. ನೋಡಿ, ಕಡದಗುಡ್ಡದ ವೀರಭದ್ರ ಸ್ವಾಮಿ ಅಂತ. ಕಡದಗುಡ್ಡದ ವೀರಭದ್ರ ಸ್ವಾಮಿಗೂ ವೀರಭದ್ರ ಸ್ವಾಮಿ ಅಂದ್ರೆ ಈಶ್ವರನ ಬರುತ್ತಲ್ಲ. ಹೌದು, ಕೊಟ್ಟೂರಿಗೂ ಇಲ್ಲಿಗೂ ಏನೋ ಭಾರಿ ಸಂಬಂಧ ಇದೆಯಂತೆ. ಕೊಟ್ಟೂರು ನೋಡಿ ಹೇಗಿದೆ ಬೆಟ್ಟದ ಮೆಟ್ಲುಗಳು. ಎಲ್ಲ ಬರ್ತಾ ಇದ್ದಾರೆ. ಪರಿಸರ ಪೂರ್ತಿ ಕಾಡು ಥರ ಇದೆ. ಸುಂದರ ಪ್ರಕೃತಿಯ ರಮ್ಯ ತಾಣದ ಮಧ್ಯೆ ವೀರಭದ್ರ ನೆಲೆಸಿದ್ದಾನೆ. ಕಾಶಿಲಿ ಕಾಳು ಭೈರವ ಆದರೆ ಕಡದಗುಡ್ಡದಲ್ಲಿ ವೀರಭದ್ರ. ಕೊಡದ ಗುಡ್ಡ. ನೋಡಿ, ವಿಂಡ್ ಎನರ್ಜಿ, ವಿಂಡ್ ವೀಲ್ಸ್ ಎಲ್ಲ ಹಾಕಿ, ಫ್ಯಾನ್ಸ್ ಎಲ್ಲ. ಇದಿನ್ನೂ ಅರ್ಧ ಹತ್ತಿದ್ದೀವಿ. ಮೇಲೆ ಹತ್ತಿದಾಗ ಇನ್ನೂ ಸಂಪೂರ್ಣವಾಗಿ ತೋರಿಸ್ತೀನಿ, ಬನ್ನಿ. ರಾಮದೇವ್ರ ದೇವಸ್ಥಾನ. ಚಿಕ್ಕದಾಗ ಒಂದು ರಾಮರಿಗೆ ಗುಡಿ ಮಾಡಿದ್ದಾರೆ. ನೋಡಿ, ಜೈ ಶ್ರೀರಾಮ್. ನೋಡಿ, ಈ ಸ್ಟ್ರೆಚ್ ಸ್ವಲ್ಪ ಕಷ್ಟ ಇದೆ. ನೋಡಿ, ಇದೇ ಲಾಸ್ಟು. ಇಲ್ಲಿ ಹತ್ತಿದ್ರೆ ಮುಗೀತು. ಇದು ಸ್ವಲ್ಪ ಟಫ್ ಜಾಗ, ಸ್ವಲ್ಪ ಜಾರುತ್ತೆ ಕೂಡ. ನೋಡಿ ಹೇಗಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ.
ಆ ಹಾಡಿಗೆ ಲಕ್ಷ್ಮೀ ನೀ ಮೆಚ್ಚಮ್ಮ ನಮ್ಮಮ್ಮ ಪ್ರಾಣಿ ಲಕ್ಷ್ಮೀ ಮೆಚ್ಚು ಕತ್ತಮ್ಮ. ನೋಡಿ ಬಂದ್ವಿ. ಈತ ಹೆಲ್ಕ ವೀರಭದ್ರ ಸ್ವಾಮಿ ಸನ್ನಿಧಿಗೆ ಸುಸ್ವಾಗತ. ಕೊಡದ ಗುಡ್ಡ. ನೋಡಿ ಹೇಗಿದೆ ವಿಹಂಗಮ ನೋಟ. ನೋಡಿ ಕಡದಗುಡ್ಡದ ವೀರಭದ್ರ ಸ್ವಾಮಿ ದೇವಸ್ಥಾನ. ನೋಡಿ ಪಕ್ಕದಲ್ಲಿ ಕೆರೆ, ಬಹಳ ಸುಂದರ ಪರಿಸರದ ಜೊತೆಗೆ ಬಿಸಿಲಿಲ್ಲ, ವೆದರ್ ತುಂಬ ಚೆನ್ನಾಗಿದೆ. ಮಳೆ ಬಂದು ನಿಂತಿದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ಎಲ್ಲಿ ನೋಡಿದ್ರು ಹಸಿರು. ನೋಡಿ ಗೋಪುರದ ಒಳಗೆಯಿಂದ ಬಂದ್ವಿ. ಇದು ಮೂಲ ದೇವಸ್ಥಾನ. ಜಾತ್ರೆ ಟೈಮಲ್ಲೆಲ್ಲ ರಶ್ ಇರುತ್ತೆ. ಆ ಟೈಮಲ್ಲಿ ಹೋಗೋದಕ್ಕೆ ಕ್ಯೂ ವ್ಯವಸ್ಥೆಗೆ ಮಾಡಿದ್ದಾರೆ. ನೋಡಿ ವೀರಭದ್ರನ ಪ್ರತಿಮೆಗಳೆಲ್ಲ ಕಡೆ ಇದೆ. ನೋಡಿ ಸತೀದೇವಿ ಯಜ್ಞದೊಳಗೆ ಬೀಳ್ತಾ ಇರೋದು. ಇನ್ನೊಂದು ವಾರದಲ್ಲಿ ನಾವು ಅಲ್ಲೇ ಇರ್ತೀವಿ, ಹರಿದ್ವಾರದಲ್ಲಿ. ಹರಿದ್ವಾರಕ್ಕೆ ಹೋಗೋಕ್ಕೆ ಮುಂಚೆ ವೀರಭದ್ರನ ದರ್ಶನ ಮಾಡ್ತಾ ಇದ್ದೀನಿ. ನೋಡಿ ಈತ ಕಡೆ ಇನ್ನೂ ತುಂಬ ಚೆನ್ನಾಗಿದೆ ವ್ಯೂ. ಕೆರೆ, ಬೆಟ್ಟಗಳು. ನಾವು ದುರ್ಗದಿಂದ ಬರಬೇಕಾದ್ರೆ ಕಾಣಿಸುತ್ತೆ ಸುಮಾರು ಬೆಟ್ಟಗಳು. ಅದೇ ಬೆಟ್ಟಗಳ ಸಾಲು ಇದು. ಮಳೆ ಆಶ್ರಿತ ಪ್ರದೇಶ ಇವೆಲ್ಲ. ಮಳೆಯಲ್ಲಿ ನಂಬಿಕೊಂಡೇ ಇಲ್ಲಿ ವ್ಯವಸಾಯ, ಅಗ್ರಿಕಲ್ಚರ್ ಆಗೋದು. ನೋಡಿ ದೇವಾಲಯದ ಒಳಗೆ ಹೊರಟಿ ಹೋಗ್ತಾ ಇದ್ದೀನಿ. ನೋಡಿ ಅದೇ ವೀರಭದ್ರ ಸ್ವಾಮಿ. ಸ್ವಾಮಿ ಅಲಂಕಾರ ಇಲ್ಲ. ಯಾವುದರಲ್ಲಿ ಬಂಡೆಲೆ ಉದ್ಭವಿಸಿರೋದು ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ದೇವಾಲಯಗಳು ನಮ್ಮ ಕಡೆ ಭಾಳ ಕಮ್ಮಿ, ಬೆಂಗಳೂರು ಕಡೆ. ನಮ್ಮವರೆಲ್ಲ ಬಂದು ಕೂತಿದ್ದಾರೆ. ನೋಡಿ ವೀರಭದ್ರ ಸ್ವಾಮಿ ಅವತರಿಸಿರೋದು. ನಾನು ಇಲ್ಲಿ ಪೂಜೆ ಮಾಡೋ ಪೂಜಾರಿಗೆ ಕೇಳ್ತೀನಿ ಇದರದ್ದು ಮಹತ್ವ ಏನು, ಹೇಗೆ ಎತ್ತ ಅಂತ. ಅದನ್ನು ಕೂಡ ಅವ್ರ ಹತ್ರ ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ ಕೆತ್ತನೆ ಹಾಗೇ ಬಂದಿದೆ, ಅದ್ಭುತವಾಗಿದೆ, ಉದ್ಭವ ಆಗದಂಗಿದೆ, ಭಾಳ ಚೆನ್ನಾಗಿದೆ. ವೀರಭದ್ರ ಸ್ವಾಮಿ ಯಾರ್ಯಾರು ಮನೆ ದೇವರು ಬೆಂಗಳೂರಲ್ಲಿ ದಯವಿಟ್ಟು ಒಂದು ಸಲ ಬಂದು ಕಡದಗುಡ್ಡದ ವೀರಭದ್ರನ ನೋಡಿ.
ನಾವೇನೋ ವರ್ಷ ಮುಷ್ಟಕರಳ್ಳಿಗೆ ಬರ್ತೀವಿ, ಕರ್ಕೊಬರ್ತೀವಿ ಸುಮಾರು ಜನನ, ಬಟ್ ನೋಡಿದವ್ರು ಯಾರ ಬನ್ನಿ. ಮಂಗಳಾರತಿ ಆಯಿತು, ಈಗ ಆರತಿ ಕೊಡ್ತಾ ಇದ್ದಾರೆ. ಮಂಗಳಾರತಿ ತಗೊಂಡು ವೀರಭದ್ರ ನಮಗೆ ಆಶೀರ್ವಾದ ಮಾಡಲಿ, ನಮ್ಮ ಯಾತ್ರೆಗಳೆಲ್ಲ ಹೀಗೆ ಮುಂದುವರಿತಾ ಇದ್ದೀವಿ. प्रणमामि सदा शिवलिङ्गम् अष्टदलो परिवेष्टितलिङ्गम् सर्वसमोद्भवकारणलिङ्गम् अष्टदरिद्रविनाशकलिङ्गम् तत्प्रणमामि सदा शिवलिङ्गम्. ಪಲ್ಲಕ್ಕಿ ಎಲ್ಲ ಇಟ್ಟಿದ್ದಾರೆ. ಇದು ದೇವರಿಗೆ ಅರ್ಪಿಸಿರುವ ಮುಖವಾಡಗಳು. ಇದು ದೇವಸ್ಥಾನದ ಒಳಗಿನ ಪರಿಸರ. ಇದೇ ಬೆಟ್ಟದಲ್ಲಿ ವೀರಭದ್ರ ಸ್ವಾಮಿ ಅವತರಿಸಿರೋದು. ಉದ್ಭವ ಮೂರ್ತಿ ಅಂತಾರೆ. ಭಾಳ ಚೆನ್ನಾಗಿದೆ ದೇವಸ್ಥಾನ, ಬೆಟ್ಟ, ಪರಿಸರ. ಸಮ್ಮರಲ್ಲಿ ಹೇಗಿರುತ್ತೋ ಏನೋ, ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿದೆ. ಈ ಬೆಟ್ಟದಲ್ಲೇ ಅದು ಹಿಂದೆ ಜಡಿ ಇದು ಕಾರ್ತಿಕದಲ್ಲಿ ಹಾಂ ಎಣ್ಣೆ ಹಾಕಿ ಜಡಿ ಇದೆಲ್ಲ ಜಡಿ ಇದು. ಓಕೆ ಓಕೆ. ಇದೆಲ್ಲ ಜಡಿ ಹಿಂದ್ಗಡೆಗೆ ಇದು ದೊಡ್ಡ ಬಂಡೆ. ಇದು ಹಾ. ಬಂಡೆದಲ್ಲಿ ಹಿರಣ್ಣ ಉದ್ಭವ ಆದಾಗ 2 ಭಾಗ ಆಗಿದೆ. ಓ, ವೀರಭದ್ರ ಉದ್ಭವ ಆದಾಗ ಇದೆರಡು ಭಾಗ ಆಗಿರೋದು ನೋಡಿ. ಭಾಗ ಆಗಿದೆ ಇಲ್ಲಿ ಬಂಡೆ. ಹೌದು ಹೌದು ಹೌದು, ಕರೆಕ್ಟ್. ಮೊದಲು ಒಂದೇ ಬಂಡೆ ಇತ್ತು. ವೀರಭದ್ರ ಇಲ್ಲಿ ಉದ್ಭವ ಆದಾಗ ಅದು ಸೀಲ್ ಬಿಟ್ಕೊಂಡು ಸಪ್ರೇಟ್ ಆಗಿದೆ. ಕೊಡಿ. ಮಂಗಳಾರತಿ ಮಾಡ್ಕೊಡ್ತಾರೆ. ಕಾಯಿ ಕೊಟ್ಟಿದ್ದೀವಲ್ಲ ಅದಕ್ಕೆ. ಭೂಲೋಕಕ್ಕೆ ಪಂಚಗಣಾಧೀಶರು ಅಂತ 5 ಜನ ಬಂದಾರೆ ಇಲ್ಲಿಗೆ ನಮ್ಮ ಕರ್ನಾಟಕದೊಳಗೆ. ಅವರಲ್ಲಿ ವೀರಭದ್ರ ಸ್ವಾಮಿ ಒಬ್ಬರು, ತಿಪ್ಪೇಸ್ವಾಮಿ ಒಬ್ಬರು, ಕೋಲ್ಶಾಂತೇಶ ಒಬ್ಬರು, ಕೊಟ್ಟೂರೇಶ್ವರೊಬ್ಬರು, ಕೆಂಪಯ್ಯ ಅಂತ ಒಬ್ಬರು. ಒಟ್ಟು 5 ಜನ ಪಂಚಗಣಾಧೀಶರು. ಇವರು ಫಸ್ಟಿಗೆ ಕೊಟ್ಟೂರಿಗೆ ಹೋಗಿ ನಿಲ್ಲಿಸಿದ್ದಾರೆ. ಕೊಟ್ಟೂರಿಗೆ ಅದು ಶಿಕಾರಿಪುರ ಅಂತ ಹೆಸರಿತ್ತು ಫಸ್ಟಿಗೆ. ಈಗ ಈ ವೀರಭದ್ರ ಸ್ವಾಮಿ ಕೊಟ್ಟೂರಿಗೆ ಹೋಗಿ ನಿಲ್ಲಿಸಿದಾಗ ಗುರು ಬಸವರಾಜ ಬಂದು ನೀನು ಕೊಡದಗುಡ್ಡಕ್ಕೆ ಹೋಗಪ್ಪ ಅಂತ ಕಳಿಸಿದ್ದಾರೆ. ಅದಕ್ಕೆ ಕೊಟ್ಟೋದಕ್ಕೆ ವೀರಭದ್ರ ಸ್ವಾಮಿ ಕೊಟ್ಟದಕ್ಕೆ ಕೊಟ್ಟೂರು ಅಂತ ಹೆಸರಾಯ್ತು. ಅದು ಇದು ಕೊಡದ ಗುಡ್ಡಕ್ಕೆ ಹೋಗೋದಂದ್ರೆ ಇದು ಕೊಡದ ಗುಡ್ಡ, ಕೊಡಲದ ಗುಡ್ಡ ಅಂತ. ವೀರಭದ್ರ ಸ್ವಾಮಿ ಕೊಟ್ಟೂರ್ನ ಯಾರು ಕೊಟ್ರು? ಅವರು ಬಂದು ಕೇಳಿದ್ರು. ಯಾರು ಬಂದು ಕೇಳಿದ್ರು? ಬಸವರಾಜರು. ಬಸವರಾಜರು ಅವಾಗ ಕೇಳಿದಾಗ ನೀನು ಕೊಡದ ಗುಡ್ಡಕ್ಕೆ ಹೋಗು, ಈ ಜಾಗ ಬಿಡು, ಈ ಜಾಗ ಕೊಟ್ಟೂರು ಬಿಟ್ಬಿಡು ಅಂತ. ಅದಕ್ಕೆ ಕೊಟ್ಟೂರು ಅಂತ ಆಯ್ತು ಹೆಸರು. ಹೆಸರು ಶಿಕಾರಿಪುರ. ಇವರು ಕೊಟ್ಟೋದಕ್ಕೆ ಕೊಟ್ಟೂರು ಅಂತ ಆಯ್ತು ಹೆಸರು. ಇಲ್ಲಿ ಹತ್ರ ಇದೆ ಕೊಟ್ಟೂರು. ಕೊಟ್ಟೂರು ಅಂತ ಆಯ್ತು. ನೆಕ್ಸ್ಟ್ ಇವ್ರು ಬಂದು ಸೀದಾ ಈ ಕಡೆ ಗುಡ್ಡ ಇದೆಯಲ್ಲ, ಇನ್ನೊಂದು ದೊಡ್ಡ ಗುಡ್ಡ, ಆ ಗುಡ್ಡದಲ್ಲಿ ಬಂದು ನಿಲ್ಲಿಸಿದ್ರು. ಯಾರು? ವೀರಭದ್ರ ಸ್ವಾಮಿ, ಕಾಳಿಕಾಂಬ ಇಬ್ರು. ಅವಾಗ ಅಲ್ಲೊಬ್ಬರು ಹೆಣ್ಮಗಳು ದಿವಸ ಬೇರೆ ಊರಿಂದ ಪ್ರೆಗ್ನೆಂಟ್ ಇದ್ದು, 9 ತಿಂಗಳು ಹೆಣ್ಮಗಳು ಪ್ರೆಗ್ನೆಂಟ್ ಇದ್ದು, ಹೊಟ್ಟೆ ಹೊತ್ಕೊಂಡು ದಿನ ಡೈಲಿ ಎಡೆ ತಾಮಂದು ಕೊಡಿದ್ರು. ಅವರು ಕೈ ಮುಖಂದ್ರಂತೆ, ಅಮ್ಮ ಸ್ವಾಮಿ ನಮಗೆ ಹತ್ತದಾಗಲ್ಲ ಗುಡ್ಡ ಹೊಟ್ಟೆ ಹೊತ್ಕೊಂಡು, ಆ ಗುಡ್ಡದಿಂದ ಈ ಗುಡ್ಡಕ್ಕೆ ಮಾತ್ರ ಹಂಗೆ ಹೇಳಿದಕ್ಕೆ ಅವ್ರೇನು ಆ ಕಡೆ ಗುಡ್ಡದಿಂದ ಈ ಕಡೆ ಗುಡ್ಡಕ್ಕೆ ಒಂದೇ ಹೆಜ್ಜೆ ಕಾಲಿಟ್ಟಿದ್ದಕ್ಕೆ ಇಲ್ಲಿಟ್ರು. ಇಲ್ಲಿ ಈ ಬಗಲಾಗೆ ಕಾಳಿಕಾಂಬ ಇದ್ಲು, ಅವ್ರನ್ನ ಇಲ್ಲೇ ಉಸ್ಕಂದ್ರು ಕೆಳಗೆ. ಶಿವರು ಇಲ್ಲೇ ಬಂದು ಈ ಗುಡ್ಡದ ಈ ಕಲ್ಲಲ್ಲಿ ಪ್ರತ್ಯಕ್ಷ ಆಗೋದು. ಕಲ್ಲೊಳಗೆ ಒಡಮೂಡಿರೋದು. ಎಷ್ಟು ವರ್ಷ? 8,000 ವರ್ಷಗಳ ಹಿಂದೆ.
ದಕ್ಷ ಯಜ್ಞ ಆದ್ಮೇಲಿಂದ ವೀರಭದ್ರ ಏನು ಮಾಡ್ತಾನೆ, ಸೌತ್ ಕಡೆಗೆ ಬಂದ್ಬಿಡ್ತಾನೆ. ಅವನು ಕಾಳಿಕಾದೇವಿ ಇಬ್ಬರು, ಅವರಿಬ್ಬರು ಬಂದು ಕೊಟ್ಟೂರಲ್ಲಿ ನೆಲೆಸಿ, ಕೊಟ್ಟೂರಲ್ಲಿ ಅದು ನಂದೀಶ್ವರಂಗೆ ಕೊಟ್ಟೂರು ಕೊಟ್ಟು ಇಲ್ಲಿ ಬಂದು ನೆಲೆಸಿದ್ರು. ಇವ್ರು ಬಂದು ನೆಲೆಸಿದ ಫೋರ್ಸ್ಗೆ ಆ ಬಂಡೆ 2 ಹೋಳಾಗಿದೆ. ಸೊ ಅದಕ್ಕೆ ಇದಕ್ಕೆ ಕಡದ ಗುಡ್ಡ ಅಂತ ಹೆಸರು. ಆ ಗುಡ್ಡನ ಕಡಿಯೋದಂದ್ರೆ ಹೊಡೆದಿರೋದು. ಥ್ಯಾಂಕ್ ಯು ಗುರುಗಳೇ ನಿಮ್ಮೆಲ್ಲ ಮಾಹಿತಿಗೆ. ಕಡದ ಗುಡ್ಡದಲ್ಲಿ ವೀರಭದ್ರನ ಜೊತೆಗೆ ಭದ್ರಕಾಳಿ ಕೂಡ ಬರ್ತಾಳೆ. ಇಲ್ಲೇ ಬೆಟ್ಟದ ಮೇಲೆ ವೀರಭದ್ರ ನೆಲೆಸಿದ್ರೆ ಬೆಟ್ಟದಲ್ಲಿ ಮಧ್ಯ ದಾರಿಗೆ ಕಾಳಿಕಾಂಬ ದೇವಸ್ಥಾನ ಇದೆ ನೋಡಿ. ಇದು ಅಮ್ಮನವ್ರ ದೇವಸ್ಥಾನ. ಶುಕ್ರವಾರ ಇದು ಅಷ್ಟೇ ಭಾಳ ಚೆನ್ನಾಗಿದೆ ಪರಿಸರ ಅಂತೂ ನೋಡಿ. ನಾವು ಅಲ್ಲಿ ಬಂದಿರೋದು ಅದೇ ಮುಷ್ಟಕರಲ್ಲಿ. ಇದು ದೇವಸ್ಥಾನ ಅಮ್ಮನವ್ರದ್ದು. ಇದು ಅಮ್ಮನವ್ರ ದೇವಸ್ಥಾನ. ಇದು ಅಮ್ಮನವ್ರಿದ್ದಾರೆ ನೋಡಿ. ನಮ್ಮ ಭವಾನಿ ಇದೆಯಲ್ಲ, ಸೇಮ್ ಅದೇ ಥರ ಬಂಡೆಗಳ ಕೆಳಗೆ. ಬನ್ಸಿಹಳ್ಳಿಲಿ ಇದೆಯಲ್ಲ ಅದೇ ರೀತಿ ಇಲ್ಲಿ ಬಂಡೆ ಒಳಗಡೆ ಇದೆ. ಬಂಡೆನಲ್ಲಿ ಅಲ್ಲಿ ಈಶ್ವರ ನೋಡಿ ದೇವಸ್ಥಾನದ ಮುಂಭಾಗ. ಇಲ್ಲಿ ಮೇಲೆ ವೀರಭದ್ರ ಸ್ವಾಮಿ ಇರೋದು, ಅದರದ್ದು ಒಂದು ಸ್ಟೆಪ್ ಕೆಳಗೆ ಕಾಳಿಕಾಂಬಾ ದೇವಸ್ಥಾನ. ಆಷಾಢ 2ನೇ ಶುಕ್ರವಾರ ಕಾಳಿಕಾಂಬಾ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಎಲ್ಲರೂ. ಬನ್ನಿ ಹೋಗೋಣ. ಮೇಲೆ ದರ್ಶನ ಆಯಿತು, ಕೆಳಗೆ ಇಳಿದು ಬಂದಿದ್ದೀವಿ ಎಲ್ಲರೂ. ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ರಿಗೂ ಆಸೆ. ನೋಡಿ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಬಿಡಿಸಿದ್ದಾರೆ, ಚಿತ್ರ ಬಿಡಿಸಿದ್ದಾರೆ.